ನಮಸ್ಕಾರ ವೀಕ್ಷಕರೇ, ಆರ್ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಉಳ್ಳೂರು ಪಂಚಾಯಿತಿ ವ್ಯಾಪ್ತಿಯ ನಾಡಮಂಚಾಲೆ ದೊಡ್ಡಬೈಲು ಗ್ರಾಮಸ್ಥರ ಸ್ಪಷ್ಟನೆ. ಸಾಗರ ತಾಲೂಕು ಉಳ್ಳೂರು ಪಂಚಾಯತ್ ವ್ಯಾಪ್ತಿಯ ನಾಡಮಂಚಾಲೆ ದೊಡ್ಡಬೈಲು ಗ್ರಾಮದ ಹಿಂದುಳಿದ ಜೋಗಿ ಸಮಾಜದ ಕುಟುಂಬಕ್ಕೆ ಗ್ರಾಮಸ್ಥರು ಸಾಮಾಜಿಕ ಬಹಿಷ್ಕಾರ ಹೇರುವ ಮೂಲಕ ಅನಿಷ್ಟ ಪದ್ಧತಿಯನ್ನು ಇನ್ನೂ ಜೀವಂತವಾಗಿಡಲು ಪ್ರಯತ್ನಿಸಿದ್ದಾರೆ ಎಂಬ ಸುದ್ದಿಯು ನಮ್ಮ ಆರ್ಆರ್ ನ್ಯೂಸ್ ಕರ್ನಾಟಕ ಸುದ್ದಿವಾಹಿನಿಯಲ್ಲಿ ಪ್ರಸಾರವಾಗಿತ್ತು. ಇದನ್ನು ಕಂಡ ನಾಡಮಂಚಾಲೆ ದೊಡ್ಡಬೈಲು ಗ್ರಾಮಸ್ಥರು ಸ್ಪಷ್ಟನೆಯನ್ನು ನೀಡಿರುತ್ತಾರೆ. ಒಂದು ಕೂಡ ನಿಜಾಂಶ ಇಲ್ಲ. ಅಲ್ಲಿ ನಾವು ಅವರನ್ನ ಯಾವುದೇ ಕಾರಣಕ್ಕೂ ಬಹಿಷ್ಕಾರ ಬಹಿರಂಗ ಪದ್ಧತಿ ಅದು ನಮ್ಮೂರಲ್ಲಿ ನಡೆಸ್ತಾ ಇಲ್ಲ. ನಮ್ಮೂರಲ್ಲಿ ಒಂದು ಎರಡು ಕ್ಯಾಸ್ಟಿಸಮ್ ಅಂತ ಇಲ್ಲ, ತುಂಬ ಜಾತಿಗಳಿದ್ದಾವೆ. ಎಲ್ಲರೂ ಒಗ್ಗೂಡ್ಕೊಂಡು ಬಾಳ್ತಾ ಇದ್ದೀವಿ. ಇವತ್ತಿಗೂ ನಮ್ಮಲ್ಲಿ ಭೇದ ಭಾವ ಜಾತಿ ಭೇದ ಮಾಡಿಲ್ಲ. ನಾವು ಎಲ್ಲರೂ ನಮ್ಮೂರವರೇನೆ. ಆ ವ್ಯಕ್ತಿ ಏನು ಹೇಳಿದರೆ ಅದೆಲ್ಲ ಸುಳ್ಳಾಗಿರುತ್ತೆ. ಮೊದಲನೇದಾಗಿ ಹೇಳಬೇಕಂದ್ರೆ ವ್ಯಕ್ತಿ ಕಡೆಯಿಂದನೇ ಊರಿಗೆ ಬಹಿಷ್ಕಾರ ಅನ್ನೋ ಥರನೇ ಆಗಿದೆ. ಅವರೇ ಮಾಡ್ತಿರೋದು ನಮ್ಮನ್ನು. ಯಾವುದೇ ವಿಚಾರಗಳಲ್ಲಾಗಿರ್ಬೋದು, ಊರಿನ ಯಾವುದೇ ಅಭಿವೃದ್ಧಿಗೆ ಅವರೇ ಅಡ್ಡಗಾಲಾಗ್ತಾ ಇದ್ದಾರೆ. ಒಂದು ರೋಡಿಗಾಗಿರ್ಬೋದು, ಒಂದು ಏನೋ ಒಂದು ವ್ಯವಸ್ಥೆ ಊರಿಗೆ ಒಳಚರಂಡಿ ಬರ್ತಂದ್ರೆ ಅದಕ್ಕೆ ಅಡ್ಡ ಹಾಕೋದು, ಅದು ಮಾಡಂಗಿಲ್ಲ ಅಂತ ಹೇಳೋದು, ದಾರಿ ಇದಲ್ಲ ಬೇರೆ ನಕಾಶೆ ಕಂಡು ಹಳೇದಿದೆ ಅದು ಬೇಕು ನನಗೆ ಅಂತೇಳಿ ಅರ್ಜಿ ಕೊಡೋದು, ಇದೆಲ್ಲ ತಹಶೀಲ್ದಾರ್ ಆಫೀಸಿಗೆ ಕಂಟಿನ್ಯೂಸ್ಲಿ ಹೋಗ್ತಾನೆ ಇರ್ತಾರೆ. ಈ ರಸ್ತೆ ಮಾಡೋ ವಿಚಾರದಲ್ಲೂ ಅಷ್ಟೇ. ಮುಂಚೆ ಒಂದ್ಸರಿ ಬಂದು ಜಲ್ಲಿ ಹಾಕಕ್ಕೆ ಬಂದವಾಗ ಅವರಿಗೆ ಹೆದರ್ಸಿ ಕಳಿಸಿದ್ದು ಆಗಿತ್ತು. ಅದಲ್ದೇನೆ ಮರ ಕಡಿದು ರೋಡಿಗೆ ಅಡ್ಡ ಕೆಡಿಗೆ ಅವ್ರ ಮನೆ ಎದುರುಗಡೆನೆ ಈ ರಸ್ತೆ ನಂದು, ಅದು ಹೆಂಗೆ ಓಡಾಡ್ತೀರಾ ಅಂತೇಳಿ ನಮಗೆ ಮಾತ್ರ ಅಲ್ಲ, ಅಕ್ಕಪಕ್ಕದವ್ರು ಗ್ರಾಮಸ್ಥರಿಗೆಲ್ಲ ತೊಂದರೆ ಕೊಟ್ಟಿದ್ದು ಇದೆ. ಅವರು ಅದಕ್ಕೂ ನಾವು ಅವತ್ತು ಕಂಪ್ಲೇಂಟ್ ಮಾಡಿ ಆನಂದಪುರ ಪೊಲೀಸ್ ಅವ್ರನ್ನ ಕರೆಸಿ ಅವರು ಬೈದ ಮೇಲೆ ಬಂದು ಮರ ಎಲ್ಲ ತೆರವುಗೊಳಿಸಿ ಎಲ್ಲ ರೆಡಿ ಮಾಡಿದ್ವಿ. ಅದು ಒಂದೇ ಅಲ್ಲ, ಈ ವ್ಯಕ್ತಿ ಸದರಿ ನಮಗೆ ಹೆಚ್ಚು ಕಡಿಮೆ ಇವಾಗ 2017 ನಮ್ಮನ್ನು ಭಾಳ ಜೀವ ತಿಂತಾ ಇದ್ದಾರೆ. ಯಾವ ರೀತಿಲಿ ಅಂತ ಹೇಳ್ತೀನಿ. ಇವಾಗ ನಾವು ಮೊದಲಿಂದನೂ ಈ ಜಾಗ ಏನಿದೆ ನಿಮ್ಗೆ ಕಾಣ್ತಾ ಇದೆಯಲ್ಲ, ಇದೆಲ್ಲ ಇರೋದು ಇಷ್ಟು ಜಾಗನೂ ಏನಪ್ಪ ಅಂತಂದರೆ ಊರಿಗೆ ಅಭಿವೃದ್ಧಿಗೆ ಇರೋದು ಇದೇ ಅಷ್ಟು ಜಾಗ. ನಮಗೆ ಬಿಟ್ಟರೆ ಸರ್ಕಾರಿ ಜಾಗ ಅಂತ ಊರಿಂದ ಒಂದು ಚೂರು ಕೂಡ ಇಲ್ಲ. ಬಿಟ್ಟರೆ ಕಾಡಿದೆ, ಕಾಡಲ್ಲಿ ಏನೂ ಮಾಡೋಕ್ಕಾಗೋದಿಲ್ಲ. ನಮಗೇನೇ ಊರಿಗೆ ಒಂದು ಅಂಗನವಾಡಿ ಬರ್ಬೋದು, ಒಂದು ಶಾಲೆ ಬರ್ಬೋದು, ಸಮುದಾಯ ಭವನ ಬರ್ಬೋದು, ಏನಕ್ಕಾದ್ರೂ ನಮಗೆ ಇದೇ ಇರೋದು ನಮಗೆ ಜಾಗ ಅಂತೇಳಿ. ಇದನ್ನು ಊರಿನ ಅಭಿವೃದ್ಧಿಗಿರಲಿ ಅಂತ ಎಲ್ಲರೂ ಸೇರಿ ಉಳಿಸ್ಕೊಂಡಿದ್ದಲ್ದೇ ನಾವು ಏನು ಮಾಡಿದ್ವಿ, ಈ ಉಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಮನವಿ ಅವ್ರಿಗೆ ಕೊಟ್ಟು ನಾವು ಇದೇ ಇಲ್ಲಿ ಕುಮಾರ ಕೆರೆ ಅಂತ ಇದೆ, ಅಲ್ಲಿಂದ ಹೂಳು ಎತ್ತಿಸಿ ಇಲ್ಲಿ ಹಾಕಿ ಅದನ್ನು ಸರಿ ಮಾಡಿಸಿದ್ವಿ. ಅದಾದಮೇಲೆ ಆ ವ್ಯಕ್ತಿ ಕಣ್ಣಿಗೆ ಅದು ಜಾಸ್ತಿಯಾಗಿ ಕಾಣ್ತು. ಜಾಗ ಕಂಡ ತಕ್ಷಣ ನಾ ಯಾರಿಗೂ ಗೊತ್ತಿಲ್ಲದಂಗೆ ಹೊರಗಡೆಯಿಂದ ಜನ ಕರೆಸಿ ಬೇಲಿ ಮಾಡಿಬಿಟ್ರು. ರಾತ್ರಿ ಬೇಲಿ ಮಾಡಿಬಿಟ್ರು. ಇಲ್ಲಿ ಕಲ್ಕಮದ್ ಬೇಲಿ ಮಾಡೋದು. ನಾವು ಮತ್ತೆ ಅವ್ರ ಹತ್ರ ಹೊಡೆದಾಟ ಮಾಡಿಲ್ಲ, ಜಗಳ ಮಾಡಿಲ್ಲ, ಏನಿಲ್ಲ. ಸೀದಾ ತಹಶೀಲ್ದಾರಿ ಹೋಗಿ ಮನವಿ ಕೊಟ್ವಿ, ಆರ್ ಐ ಮನವಿ ಕೊಟ್ವಿ. ಎಲ್ಲರೂ ನಮಗೆ ಒಗ್ಗೂಡಿಸಿ ಅದಕ್ಕೆ ಏನೇನು ಬೇಕು ಅದನ್ನ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ಅವರೇ ಬಂದು ಸ್ವತಃ ನಿಂತು ತೆರವುಗೊಳಿಸಿ ಅದನ್ನು ಪೂರ್ತಿ ಪಂಚಾಯತಿ ಸುಪರ್ದಿಗೆ ಕೊಟ್ಟು ಒಂದು ಬೋರ್ಡು ನಡೆಸಿದ್ರು, ಇದು ಪಂಚಾಯತಿ ವ್ಯಾಪ್ತಿಗೆ ಸೇರ್ತದೆ ಅಂತ ಹೇಳಿ. ಆ ಬೋರ್ಡ್ನ ಕಿತ್ಕೊಂಡು ಹೋಗಿ ಬಿಸಾಕ್ತರು. ಎಲ್ಲಿ ಅಂತ ಗೊತ್ತಿಲ್ಲ, ಅವರೇ ತಗೊಂಡೋಗಿ ಬಿಸಾಕಿದ್ರು, ಎಲ್ಲಿ ಬಿಸಾಕಿದ್ರು ಅಂತ ಗೊತ್ತಿಲ್ಲ. ಮಾರಿಗುಡಿ ಅನ್ನೋದು ನಮ್ಮ ಸಣ್ಣ ಪುಟ್ಟಾಗಿದ್ದಲ್ಲ, ಇತಿಹಾಸ ಇರ್ತಕ್ಕಂಥದ್ದು. ರಾಜರ ಕಾಲದಲ್ಲಿ ಹಿಂದೆ ಮಾಡಿದ್ದದು. ಅದು ಮಾಡಿದ್ದು ಎಲ್ಲರೂ ಬಾಯಲ್ಲೂ ಕತೆ ಇತ್ತು. ಇನ್ನೊಂದು ಮಾರಮ್ಮ ಇತ್ತು ನಮ್ಮೂರಲ್ಲಿ, ಮಾಡ್ತಿದ್ರು. ನಾವು ಮಾಡಬೇಕು ಅಂತಿದ್ರು, ಬಿಟ್ಟರೆ ಯಾರೂ ಮಾಡ್ತಿರ್ಲಿಲ್ಲ. ಅದು ಇದೇ ಇಲ್ಲೇ ಕಾಡಲ್ಲಿ ಹೋದ್ರೆ ಅಲ್ಲೊಂದು ಹಳೆಯ ದೇವಸ್ಥಾನ ಇದೆ. ಹಾಗಂತ ನಾವು ಈ ಕಾಡಲ್ಲಿ ಹೋಗಿ ಕಟ್ಟಕ್ಕೆ ಹೋದ್ರೆ ಆಗೋದಿಲ್ಲ. ಅದು ಮಾಡಕ್ ಆಗೋದಿಲ್ಲ. ಕಾಡು ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ. ಅರಣ್ಯದವರು ನಮಗೆ ಇದು ಮಾಡ್ತಾರೆ, ತೊಂದರೆ ಕೊಡ್ತಾರೆ. ಈ ಕಾಡಿಗೆ ಇರೋ ಹೆಸರೇ ಮಾರಿಗುಡಿ ಕಾಡು ಅಂತ ಹೇಳಿ. ಆ ತಾಯಿನ ನಾವು ಇವಾಗ ಅದ್ರದ್ದು ಏನು ಪ್ರತಿಷ್ಠಾಪನೆ ಮಾಡಬೇಕು, ಅವಳನ್ನ ಪೂಜೆ ಸಲ್ಲಿಸ್ಬೇಕು ಅನ್ನೋದೊಂದು ಎಲ್ಲರೂ ಮನಸ್ಸಿಗೆ ಒಮ್ಮತವಾಗಿ ಬಂದು ಒಂದೇ ಸರಿಗೆನೆ ಎಲ್ಲರೂ ಮಾತಾಡ್ಕೊಂಡು ಒಂದು ಕಮಿಟಿ ಮಾಡಿ ಅದಕ್ಕೆ ಎಲ್ಲ ಮಾತಾಡಿ ಎಲ್ಲರದು ಒಪ್ಪಿಗೆ ತಗೊಂಡು ಆಯ್ತು ಮಾಡೋಣ ಅಂತ ಹೇಳಿ ಪ್ರತಿಯೊಬ್ಬ ಮನೆಗೂ ಇಂತಿಷ್ಟು ಅಂತ ವಂತಿಗೆ ಹಾಕೊಂಡು, ಸಣ್ಣೂರು ಸರ್ 30-40 ಮನೆದು ಎಲ್ಲ ಕೂಲಿನಲ್ಲಿ ಮಾಡ್ಕೊಂಡು ತಿನ್ನೋರು. ಯಾರು ಗೌರ್ಮೆಂಟ್ ಜಾಬು ದೊಡ್ಡ ಹುದ್ದೆಲೆಲ್ಲ ಇಲ್ಲ. ಎಲ್ಲ ಅಲ್ಪ ಸ್ವಲ್ಪ ದುಡ್ಡು ಹಾಕೊಂಡು ಹೆಚ್ಚು ಕಮ್ಮಿ ಒಬ್ಬೊಬ್ಬರಿಗೆ 30-35 ಸಾವಿರ ಬಂದಿದೆ. ಎಲ್ಲ ಬಡವನು ಕೊಡ್ತಿದ್ದಾನೆ, ಇದ್ದರೂ ಕೊಡ್ತಿದ್ದಾರೆ, ಎಲ್ಲರೂ ಕೊಡ್ತಿದ್ದಾರೆ. ಎಲ್ಲರೂ ಸೇರ್ ಮಾಡ್ತಾರೆ. ಇದೇ ಕೆಲಸಕ್ಕೆ ಅದೇ ವ್ಯಕ್ತಿನ ನಾವೇ ಹೋಗಿ ಮನೆಗೆ, ಯಾಕಂದ್ರೆ ನಾವು ಇಷ್ಟೆಲ್ಲ ಆದ್ಮೇಲೆ ಹೋಗ್ಬಾರ್ದು ಅವ್ರ ಮನೆ ಬಾಗಿಲಿಗೆ, ಅಷ್ಟು ಬೇಜಾರು ಮಾಡ್ತಿದ್ದಾರೆ. ಆದ್ರೂ ಕೂಡ ನಾವೇ ಅವ್ರ ಮನೆ ಬಾಗಿಲಿಗೆ ಹೋಗಿ, ಅಣ್ಣ ಈ ಥರ ಮಾಡ್ತಾ ಇದ್ದೀವಿ, ಎಲ್ಲರೂ ಒಗ್ಗೂಡ್ಕೊಂಡು ಹೋಗೋಣ, ಆಗಿದ್ದಾಗೋಯ್ತು, ಊರಿಗಂತ ಅದು ಜಾಗ ಇರೋದು, ಎಲ್ಲ ಇದು ಮಾಡ್ಕೊಂಡು ಹಿಂಗೆ ಹೋಗೋಣ ಅಂತ ಹೇಳಿದಾಗ ಸರಿ ಅಂತ ಹೇಳಿ ನಮ್ಮ ಎದುರುಗಡೆ ಅಂದು ಬಂದರು. 10,000 ಕೊಟ್ಟಿದ್ದಾರೆ. ಅದಕ್ಕೆ ಡಾಕ್ಯುಮೆಂಟ್ ಇದೆ, ನಾನು ತೋರಿಸ್ತೀನಿ ಬೇಕಿದ್ರೆ, ನಾವು ಬರೆದಿಟ್ಕೊಂಡಿದ್ದೀವಿ. 10,000 ರೂಪಾಯಿ ದುಡ್ಡು ಕೊಟ್ಟರು ನಮಗೆ. ಆಯಿತು, ನಾನು ದೇವಸ್ಥಾನಕ್ಕೆ ಬರ್ತೀನಿ. ನಮಗೂ ಖುಷಿ ಆಯಿತು, ಯಾಕಂದರೆ ನಾವು ಒಂದು ಊರು ಒಡೆದೋಗಿರೋ ಊರು ಒಂದಾಯಿತು ಅನ್ನೋ ಖುಷಿ ಇತ್ತು ನಮಗೆ. ಅದಾಗಿ ಸ್ವಲ್ಪ ದಿವಸದಿಂದನೇ ಇಲ್ಲ ಮಾರಿಗುಡಿ ಕಟ್ಟಂಗಿಲ್ಲ ಅಂತೇಳಿ ಹೋಗ್ಬಿಟ್ಟು ಅಲ್ಲೇ ಅರ್ಜಿ ಹಾಕೋದು. ಆಮೇಲೆ ನಮಗೆ ರಿಜಿಸ್ಟ್ರೇಷನ್ ಮಾಡಕ್ಕೆ ಬಿಡಬೇಡ್ರಿ ಅಂತ ಹೇಳಿ, ಮತ್ತೆ ಕಟ್ಟಕ್ಕೆ ಹೆಂಗೆ ಕಟ್ತೀರಾ ಅಂತ ಹೇಳಿ ಅವ್ರಿಗೆ ಬೈಯೋದು, ಹೋಗಿ ಪಂಚಾಯತಿ ಅವರಿಗೆ NOC ಕೊಡ್ಬೇಡ್ರಿ ಅಂತ ಹೇಳೋದು. ನಮ್ದು ಹೆಂಗೆ ನಡೀತಾ ಇದೆ ಅಂದರೆ, ಆ ವ್ಯಕ್ತಿನ ಬಿಡದೇನೆ ದನಗಾವಲು ಮಾಡ್ತಾ ಇದೀವಿ ನಾವು. ಆ ವ್ಯಕ್ತಿನ ಬಿಟ್ಟಿಲ್ಲ ನಾವು, ಅದು ಅವ್ರನ್ನೂ ಸೇರಿಸ್ಕೊಂಡೆ ದನಗಾವಲು ಮಾಡ್ತಾ ಇದೀವಿ. ಅವ್ರು ಯಾವ ಲೆಕ್ಕದಲ್ಲಿ ಬಹಿಷ್ಕಾರ ಅಂತ ಇದ್ದಾರೆ ಅಂತ ಗೊತ್ತಾಗ್ತಿಲ್ಲ. ಇದೇ ಗ್ರಾಮದ ಪೂಜೆ ಬರುತ್ತೆ, ದೀಪಾವಳಿ ನಮಗೆ ಗ್ರಾಮದ ಪೂಜೆ ಬರುತ್ತೆ. ಗ್ರಾಮದ ಪೂಜೆಯಲ್ಲಿ ಕೂಡ ಆ ವ್ಯಕ್ತಿನೂ ಬಂದರು, ಅವರು ಹಣ್ಕಾಯಿ ಮಾಡಿಸ್ಕೊಂಡು ಅವ್ರದ್ದು ಹಣ್ಕಾಯಿ ಮಾಡಿದ್ವಿ, ಅವರಿಗೂ ಕುಂಕುಮ ಕೊಟ್ಟು ಅವರು ನಿಂತರು, ಅವರು ಪೂಜೆ ಮಾಡ್ಕೊಂಡ್ರು ಹೋದ್ರು. ನಾವು ಆ ಥರ ಯಾವತ್ತೂ ನಮ್ಮ ಊರಲ್ಲಿ ಭೇದ ಭಾವ ಮಾಡಿಲ್ಲ. ನಾವು ಆ ಥರ ಹೇಳ್ತಿರೋದೆಲ್ಲ ಸತ್ಯಕ್ಕೆ ದೂರವಾದ ಮಾತೇ. ಅದು ನಾಡಪಂಚಾಯತ್ ಗ್ರಾಮ ಮುಜರೆ ದೊಡ್ಡಬೈಲು. ಹಾಗಾಗಿ ಇದು 2004-5 ಸ್ಟಾರ್ಟ್ ಆಗಿದೆ ಸರ್.
ಹಿಂದೆ ಹುಡುಗರು ಕ್ರಿಕೆಟ್ ಆಡೋಕ್ಕೆ ಆ ಮೈದಾನ ಮಾಡ್ಕೊಂಡಿದ್ರು. ಕ್ರಿಕೆಟನ್ನು ಆಡಿದ್ದಾರೆ ಹುಡುಗರು. ಆವಾಗೇನು ಏನು ತಂಟೆ ತಕರಾರು ಏನು ಇರಲಿಲ್ಲ. ಹುಡುಗರು ಕ್ರಿಕೆಟ್ ಆಡ್ಬೇಕಾದ್ರೂ ತಂಟೆ ತಕರಾರು ಏನು ಇರಲಿಲ್ಲ. 2011 ನಂತರ ಶುರು ಮಾಡಿದೆ. ಅದಕ್ಕೆ ಅಷ್ಟೊಳಗೇ ತಕರಾರು ಗಿಕರಾರು ಎಲ್ಲ ನಡೆದು ಊರಾಗ ಆ ಜಾಗ ನೀವು ಮಾಡಬಾರ್ದು ಅಂತಲೂ ಆಗಿದ್ದು. ಆಮೇಲೆ ಮತ್ತೆ ಒಂದಲ್ಲ ಒಂದು ಕಿರುಕುಳ ಮಾಡ್ತಾನೇ ಇದ್ದಾನೆ. ಯಾಕೆ ಅವನ್ನ ಯಾವ ವಿಚಾರದಲ್ಲೂ ಬಿಟ್ಟು ಮಾಡಲ್ಲ ಊರು. ಯಾವ ವಿಚಾರದಲ್ಲೂ ಒಂದು ದೀಪಾವಳಿ ಹಬ್ಬ ಆಗಲಿ, ಒಂದು ದನಗಾವಲಾಗಲಿ, ಪ್ರತಿಯೊಂದು ಅವನು ಸೇರಿಸೇ ಮಾಡ್ತಾಯಿದ್ದಾರೆ ಊರಾಗನವರು. ಈ ಕಟ್ಟು ಪಟ್ಟು ಇವೆಲ್ಲ ಯಾರಿಗೂ ಈ ಗ್ರಾಮದ ಯಾರಿಗೂ ಒಬ್ಬ ವ್ಯಕ್ತಿ ಬಡ ಕೂಲಿ ಮಾಡೋರಿಗೂ ಈ ಊರಾಗ ಜನ ಯಾರೂ ಕಟ್ಟು ಕೊಡಲಿಲ್ಲ. ನೀನು ಅಷ್ಟೇ ಕೊಡಬೇಕು ಇಷ್ಟೇ ಕೊಡಬೇಕು ಅಂತ ಕಂಡೀಷನ್ ಅಂತೂ ಈ ಊರಾಗ ಯಾರೂ ಮಾಡಲಿಲ್ಲ. ಆ ವ್ಯಕ್ತಿ ಫಸ್ಟ್ ಸ್ಟಾರ್ಟಿಂಗಲ್ಲಿ ಒಪ್ಕೊಂಡು 10,000 ಈ ದೇವಸ್ಥಾನಕ್ಕೆ ಕೊಟ್ಟಿಯ ನಾವು. ದೇವಸ್ಥಾನ ಕಟ್ಟೋಕ್ಕೆ ಏನೊಂದು ಅಭ್ಯಂತರ ಇಲ್ಲ, ಕಟ್ಟಿರಿ ಅಂತ. ಆದರೂ ಅವನು ಹೇಳ್ತಿರೋ ಜಾಗ ಈ ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ. ಅವನು ಆ ರಸ್ತೆ ಈ ಕಡೆ ಅವನು ಯಾವುದೇ ಥರದಲ್ಲಿ ಮಾತಾಡೋಕ್ಕೆ ಬರಲ್ಲ. ಯಾಕೆಂದರೆ ಇದು ಯಾರು ಅವನು ಮಾಡೋಕ್ಕೂ ಬರಲಿಲ್ಲ, ಇದ್ರ ಮೇಲೆ ಅವನು ಏನೂ ಮಾಡಲೂ ಇಲ್ಲ. ಆ ಜಾಗದಲ್ಲಿ ನಂದು ಅಂತ ಅಷ್ಟು ಹೋರಾಡ್ತಾನೆ ಬಿಟ್ಟರೆ ಈ ಜಾಗದಲ್ಲಿ ಏನೂ ಇಲ್ಲ ಒಂದು. ಆದರೆ ನಾವು ಊರಾಗ ಹೇಳೋದೇನು, ಕಾನೂನು ಪ್ರಕಾರ ಊರಿಗಾಗತ್ತೋ ನಿನಗಾಗತ್ತೋ, ನಿನಗಾದ್ರೆ ನೀ ಹಿಡ್ಕೋದಂತೆ, ಊರಾಗಾದ್ರೆ ಈ ಜಾಗ ನಿನಗೆ ತೊಂದರೆ ಕೊಡಬಾರ್ದು. ಇದು ನಿನಗೆ ಸಂಬಂಧಿತ ಜಾಗ. ಈ ಜಾಗಕ್ಕೆ ನೀವು ತೊಂದರೆ ಕೊಡಬಾರ್ದು ಅಷ್ಟು ಹೇಳಿದ್ರು ಸಹ ತಹಸೀಲ್ದಾರ್ ಆಫೀಸಿಗೆ ಹೋಗೋದು, ಅವ್ರನ್ನ ಕಾಣೋದು, ಇವ್ರನ್ನ ಕಾಣೋದು, ಈ ಕಂಟ್ರಾಕ್ಟ್ಗಳಿಗೆ ಅವರಿಂದ ಬೆದರಿಕೆ ಹಾಕ್ಸೋದು, ಇವರಿಂದ ಬೆದರಿಕೆ ಹಾಕೋದು, ನಾನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ 108 ಹೇಳ್ತಾ ಇದ್ದೆ. ಆದರೂ ಸಹ ಆ ಪಾಪ ಕಂಟ್ರಾಕ್ಟರ್ ಅವರು ತಲೆ ಕೆಡಿಸಿರಲಿಲ್ಲ. ಅವ್ರು ಏನೇ ಮಾತಾಡಿದರೂ ಅವ್ರ ಕೆಲಸ ಮುಗಿಸಿ ಹೋದ. ಆವಾಗ ನಾವು ತಹಸೀಲ್ದಾರರು ಭೇಟಿ ಮಾಡಿದ್ವಿ. ಸುಮಾರು ಈಗ ಇದಕ್ಕೆ ಹೋಗಿ ಬೆಂಗಳೂರು ಹೋಗಿ ರೆಕಾರ್ಡು ವಾಪಸ್ ಬಂದಿದೆ. ಯಾವುದೋ ಒಂದು ತಹಸೀಲ್ದಾರ್ ಆಫೀಸಿಂದ ತಪ್ಪು ಇದಾಗಿದೆ, ಅದನ್ನು ಸರಿ ಮಾಡಿಕೊಡ್ರಿ ಅಂತೇಳಿ ಇದಾಗಿದೆ. ಅದಕ್ಕೆ ನಾವು ತಹಸೀಲ್ದಾರ್ ಕಂಡು ಮಾತಾಡಿ ತಹಸೀಲ್ದಾರ್ ಒಪ್ಕೊಂಡು ರೆಡಿ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೂ ಈ ಮನುಷ್ಯ ಈ ಥರ ಊರಿಗೆ ಸಮಸ್ಯೆ ಕೊಡೋದು, ಕಾಲೇಜಿಗೆ ಹೋದ ಮಕ್ಕಳ ಮೇಲೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವ್ರ ಭವಿಷ್ಯ ಏನಾಗಬೇಕು? ಸುಮಾರು 6-7 ವರ್ಷ ಒದ್ದಾಡಿದ್ವಿ. ನನ್ನ ಮಗನ ವಿಚಾರನ ಹೇಳ್ತೀನಿ ಸಹ, ಕಾಲೇಜಿಂದ ಸೆಲೆಕ್ಷನ್ ಆಗಿದ್ದ. ಗ್ರಾಮದ ಹಿರಿಯರಾದ ಮಂಜಪ್ಪ ಎನ್ಜಿ, ಕಾರ್ಯದರ್ಶಿ ರಾಮಚಂದ್ರ, ನಾಗರಾಜ್ ಟಿಟಿಟಿ, ಪರಮೇಶ್ವರ್ ಎನ್ಡಿ, ದಿವಾಕರ ಆರ್, ಸುಮಂತ್ ವಿತ್ವಿ, ಗಿರೀಶ್, ಪವನ ಹಾಗೂ ಶರತ್ ಹಾಜರಿದ್ದರು.